ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಎಲ್ಲ ಮೊದಲು ನೋಡ್ತಾ ಇರ್ಬೋದು. ಮೊನ್ನೆ ನಾವು ನಮ್ಮ ಅಂಜನಾದ್ರಿಗೆ ಹೋಗಿದ್ವಿ. ಆಂಜನೇಯ ಹುಟ್ಟಿದ ಸ್ಥಳಕ್ಕೆ ಹೋಗಿದ್ವಿ. ಅದೇ ಅಂಜನಾದ್ರಿ ನಮ್ಮ ಹೊಸಪೇಟೆಯಿಂದ ಮುಂದೆ ಇದೆ, ಅಲ್ಲಿ ಹೋಗಿದ್ವಿ. ಅಲ್ಲಿ ಹನುಮಪ್ಪನ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ಸ್ವಲ್ಪ ಎಲ್ಲ ಏನಿದೆ ಅಂತ ನೋಡ್ಕೊಳಕ್ಕೆ, ಮತ್ತು ಅಲ್ಲಿ ಹಂಪಿನೂ ಅಲ್ಲಿಂದ ನಿಯರ್ ಆಗುತ್ತೆ. ಅಲ್ಲಿಂದ ನಾವು ಹಂಪಿ ಕಡೆ ಹೊಂಟ್ವಿ. ಅಲ್ಲಿಂದ ಸೈಡ್ ತೆಳಗೆ ಬಂದರೆ ಸೈಡಿಗೆ ಒಂದು ನದಿ ಇದೆ, ಅದರಲ್ಲಿ ನೋಡಿ ಅದರಲ್ಲೇ ಹೋಗ್ತಾ ಇದ್ದೀವಿ ನಾವೀಗ. ನೋಡಿ ಫ್ರೆಂಡ್ಸ್, ಅದೇ ನದಿಯಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬೋಟ್ ತೊಗೊಂಡು ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 20 ರೂಪಾಯಿನ ತೊಗೊತಾರೆ. ನೋಡಿ ಫ್ರೆಂಡ್ಸ್, ಊರಿಗೆ 20 ರೂಪಾಯಿ ತೊಗೊತಾರೆ. ಇದು ನದಿಯಲ್ಲಿ ನೋಡಿ ಎಷ್ಟು ಮಸ್ತ್ ಸೀನ್ರಿ ಇದೆ ನೋಡ್ರಿ ಇದು. ಇದು ನೋಡಿ ಎಷ್ಟು ಮಸ್ತ್ ಇದೆ ಸೀನ್ರಿ. ಇದೇ ಗುಡಿಗೆ ಹೋಗ್ತಾ ಇರೋದು ನಾವು ಹಂಪಿಯಲ್ಲಿ. ಯಾವ ಗುಡಿ ಅಂತ ಗೆಸ್ ಮಾಡಿ ಫ್ರೆಂಡ್ಸ್, ಇದು ನಾನು ಹೇಳ್ತೀನಿ. ನೋಡಿ ಇಷ್ಟು ಜನ ಹೋಗ್ತಿದ್ದಾರೆ. ಇಷ್ಟು ಜನಗೂ ಕರ್ಕೊಂಡು ಹೋಗ್ತಾರೆ ಅವರು. ಒಂದು 10 ನಿಮಿಷಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ದಡದಿಂದ ಆ ದಡಕ್ಕೆ, ಅಂಜನಾದ್ರಿ ದಡದಿಂದ ಹಂಪಿ ದಡಕ್ಕೆ ಕರ್ಕೊಂಡು ಹೋಗ್ತಾರೆ. ಇದರಲ್ಲಿ ಮೊಸಳೆ ಎಲ್ಲ ಇದಾವೆ ಅಂತ ಹೇಳಿದ್ರಪ್ಪ ಅವರು. ಕೆಟ್ಟ ಮಸ್ಕಿರಿ ಮಾಡಿದ್ದಾರೆ. ನೋಡ್ರಿ ಹೊಂಟೇವೆ ನಾವು. ಅಲ್ಲಿ ಎಲ್ಲೇ ಹೋದ್ವಿ, ಏನೇನು ಮಾಡಿದ್ವಿ ಎಲ್ಲ ತೋರಿಸಿ ನೋಡ್ರಿ. ಇಲ್ಲೇ ಬಂದ್ವಿ ಗುಡಿಗೆ. ಇದು ನೋಡ್ರಿ ಗುಡಿ. ಇದು ಯಾವ ಗುಡಿ ಗೊತ್ತಾಯ್ತು ರೀ? ಇದು ನೋಡಿ ಫ್ರೆಂಡ್ಸ್, ವಿರೂಪಾಕ್ಷ ದೇವಾಲಯ. ಹಂಪಿ ನದಿ ದಡದಲ್ಲೇ ಇರೋದು ಇದು ದೇವಾಲಯ. ಇದೆಲ್ಲ ರಾಜರೆಲ್ಲ ಆಳ್ತಿದ್ರು ಇಲ್ಲಿ ಮೊದಲು. ಅವ್ರದ್ದೆಲ್ಲ ಗುಡಿ ಇದ್ವಿ ಇವು. ಮಸ್ತ್ ಎಲ್ಲ ಚಲೋ ಇಟ್ಕೊಂಡಾರ ಹಂಪಿಯವ್ರ. ಹೀಗೆ ಇಟ್ಕೊಲಿ. ಹಂಪಿ ಸರ್ಕಾರ ಸ್ವಲ್ಪ ಚಲೋ ಐತಿ, ಎಲ್ಲ ಮೇಂಟೈನ್ ಕರೆಕ್ಟ್ ಮಾಡ್ಯಾರ. ಚಲೋ ಮಾಡ್ಯಾರ ಎಲ್ಲ. ಹಂಗೆ ಕಲೆ ಇನ್ನೂ ಅದರೊಳಗೆ ಹಂಗೆ ಅದಾವ. ಕಲ್ಲಿಂದೇನೂ ಇನ್ನೂ ಮುಕ್ಕಾಗಿಲ್ಲ, ಏನಾಗಿಲ್ಲ, ಹೊಡೆದಿಲ್ಲ. ಎಲ್ಲ ಚಲೋ ಮೇಂಟೈನ್ ಮಾಡ್ಯಾರ. ಅಲ್ಲಿ ನೋಡ್ರಿ, ಅಲ್ಲಿ ಏನು ಗಲೀಜು ಅಂತ ಏನು ಇಲ್ಲ, ಎಲ್ಲ ಕ್ಲೀನ್ ಆಗೈತಿ ಗುಡಿ. ಮಸ್ತ್ ಐತೆ. ಅದರೆಲ್ಲ ಕಲಾಕೃತಿ ನೋಡ್ರಿ ಎಷ್ಟು. ಆಗಿಂದ ಇಂಜಿನಿಯರ್ ಇದ್ದಿದ್ದಿಲ್ಲ, ಏನಿದ್ದಿಲ್ಲ, ಬರೀ ಅವ್ರು ಹೆಂಗೆ ಕಲಾಕೃತಿ ಹೆಂಗಿರ್ಬೋದು ನೋಡ್ರಿ. ಈಗಿನವ್ರಿಗೆ ಹಿಂಗೆ ಕಲ್ಲೊಳಗೆ ಮಾಡಂತಂದ್ರೆ ವಿವರಣೆಗೂ ಯಾರು ಮಾಡೋದಿಲ್ಲ, ಮಾಡೋಕ್ಕೂ ಆಗೋದಿಲ್ಲ. ಅವಾಗಿನ ಟ್ಯಾಲೆಂಟೇ ಬೇರೆ, ಈಗಿನ ಟ್ಯಾಲೆಂಟೇ ಬೇರೆ. ಎಲ್ಲ ಈಗ ಕಂಪ್ಯೂಟ್ರ್, ಮಷಿನ್ ಎಲ್ಲ ಅದರೊಳಗೆ ಡಿಪೆಂಡ್ ಆಗ್ಯಾರಲ್ಲ ಜನ. ಈಗ ನಾವು ಆಯ್ತು, ನಮಗೂ ಮೊಬೈಲ್ ಇಲ್ಲ ಅಂದ್ರೆ ಮತ್ತೇನಿಲ್ಲ. ನಾವೇನು ದೊಡ್ಡ ಪೋಟ್ಲಂಗೆಲ್ಲ ನೋಡ್ರಿ. ಮ್ಯಾಗೂ ಎಲ್ಲ ಹೆಂಗೆ ಮಾಡ್ಯಾರ ನೋಡ್ರಿ. ಮ್ಯಾಗ್ ಸೀಲಿಂಗ್ ಮ್ಯಾಗೂ ಇವರು ಕಲಾಕೃತಿ ಬಿಡಿಸ್ಯಾರಂದ್ರೆ ಮತ್ತೆ ಎಷ್ಟು ಕಲೆ ಬೆಲೆ ಕೊಡ್ತಿದ್ರು ಅವಾಗ. ಎಷ್ಟು ಇದು ಮಾಡ್ತಿದ್ರು ಅದಕ್ಕೆ. ಅದ್ರ ಮ್ಯಾಗ ಎಷ್ಟು ಶ್ರದ್ಧೆ ಇತ್ತು ಅವ್ರಿಗೆ. ನೋಡಿರಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗ್ತೈತಿ ಇದೆಲ್ಲ ನೋಡ್ಕೊಂಡ್ರೆ. ನೋಡ್ರಿ, ಇವರೆಲ್ಲ ನಮ್ಮ ದೋಸ್ತರು ನೋಡ್ರಿ. ಇವ್ರೆ ಅಲ್ಲೇ ಇದಕ್ಕೂ ಇದು ಮತ್ತು ನಮ್ಮ ರಥ ಐತಲ್ಲ, ಕಲ್ಲಿನ ರಥ. ನಮ್ಮ 50 ರೂಪಾಯಿದೊಳಗೆ ಬರ್ತಿತ್ತು ನೋಡ್ರಿ, ಅದು ಕಲ್ಲಿನ ರಥ ಅದ ನೋಡ್ರಿ. ಇದು ಅಲ್ಲಿ ಬಂದಿದ್ವಿ. ಇದು ನಮ್ಮ ಸ್ತಂಭ ಇದೆ, ಸಪ್ತಸ್ವರ ಸ್ತಂಭ ಅಂತ. ಆ ಸ್ತಂಭದೊಳಗೆ ಬಿಡಲಿಲ್ಲ, ಹಿಂಗೆ ಮತ್ತು ಹೊರಗೆ ಸ್ವಲ್ಪ ಶೂಟ್ ಮಾಡ್ಕೊಂಡ್ವಿ. ಇದು ನೋಡ್ರಿ ಕಲ್ಲಿನ ರಥ. 50 ರೂಪಾಯಿ ನೋಟ್ರೊಳಗೆ ಬರ್ತಿತ್ತಲ್ಲ, ಇದ ಚಿತ್ರ. ಆಮೇಲೆ ಇದು ಅದು ಅರಮನೆ ನೋಡ್ರಿ. ಇದು ಹಂಪಿ ಅಶೋಕ ಮಹಾರಾಜ ಅವ್ರದ್ದು ಅರಮನೆ ಇದೆ. ಎಲ್ಲ ಈಗೂ ಮಸ್ತ್ ಕಂಡೀಷನ್ ಒಳಗದವ್ರಿ. ಒಂದು ಟೈಮ್ ನೀವು ಹೋಗಿ ಭೇಟಿ ನೀಡ್ರಿ. ಒಳ್ಳೆ ಪ್ಲೇಸ್ ಅದ, ಟೂರಿಸಮ್ ಪ್ಲೇಸ್ ಅದ ಎಲ್ಲ. ಇದು ಲೋಟಸ್ ಅರಮನೆ ನೋಡ್ರಿ. ಇದು ಲೋಟಸ್ ಪ್ಯಾಲೇಸ್ ಅಂತಾರೆ ಇದಕ್ಕೆ. ಅಂದ್ರೆ ಕಮಲದ ಹೂವಿಂದ ಇದು ಅಂತಂದು ಎಲ್ಲ ಮುಗಿಸಿ ಸುಸ್ತಾಗಿ ನೋಡ್ರಿ ನಮ್ಮ ಹುಡುಗರೆಲ್ಲ ಹೆಂಗಾಗ್ಯಾರ. ಮಂಗೆ ಗತಿ ಆಗ್ಬಿಟ್ಟಾರ. ಮಕ್ಕ ನೋಡ್ರಿ, ಒಬ್ಬೊಬ್ಬರು ಅರಳಿ ಬಿಟ್ಟು ನೋಡ್ರಿ. ಇವನು ನೋಡ್ರಿ ಮಕ ಮಂಗ್ಯಾಗತಿ ಆಗೈತಿ. ಮಕಾನು ನೋಡ್ರಿ ಎಲ್ಲರೂ ಹೆಂಗಾಗ್ಯಾವ, ಸೆಗಣಿ ತಿಂದಿದ್ದೇವೆ. ಅಲ್ಲ ಬಿಸಿಲು ಹಂಗೆ ಐತಿ ಬಿಡ್ರಿ. ಅಲ್ಲಿ ಬಿಸಿಲು ಅಂತರೂ ಸಿಕ್ಕಾಪಟ್ಟಿರಿ. ಹೊಸಪೇಟೆ ಅಂದ್ರೆ ಇವು ನೋಡ್ರಿ ಮಕ ಹೆಂಗಾಗೈತಿ.
ಇದು ನೋಡ್ರಿ ಇಲ್ಲಿ ಹೆಂಗಾಗ್ಬಿಟ್ಟೈತೆ ಮಕ್ಕ. ಹೀಗಾಗಿ ಬಿಸಿಲು ಸಿಕ್ಕಾಪಟ್ಟೈತ್ರಿ ಇಲ್ಲಿ. ಹೊಸಪೇಟೆ ಅಂದರೆ ಬಿಸಿಲಿನ ನಾಡಲ್ಲ ಬಳ್ಳಾರಿ. ಹೀಗಾಗಿ ಅಡ್ಡಾಡೋಕ್ಕಾಗಲಿಲ್ಲ ನಮಗಲ್ಲಿ. ಫುಲ್ಲು ಬಿಸಿಲಿತ್ತು. ಸ್ವಲ್ಪ ಈಗ ಇದ್ರೊಳಗೆ ಬಂದು ನೋಡಿ ಮತ್ತೆ ರಿಟರ್ನ್ ಹೋಗೋಕಂತಂದೆ ಅಲ್ಲಿ ಗಾಡಿ ಹಚ್ಚಿದ್ವಿ ನಮ್ಮ ಅಂಜನಾದ್ರಿ ಬೆಟ್ಟದ ಕಡೆ. ಅಲ್ಲಿಂದ ಇಲ್ಲೇ ಒಂದು ಸ್ವಲ್ಪ ವಾಕ ಐತದ ನದಿ, ಅಲ್ಲಿಂದ ಹಡಗದೊಳಗೆ ಬಂದ್ವಿ. ಅಲ್ಲೇ ಬೈಕ್ ಹಚ್ಚಿದ್ವಿ ಮತ್ತೆ ಓಡಾಡ್ಬೇಕಾ ಬರ್ಬೇಕು ನಾವು ಇವಾಗ. ನೋಡಿ ಪಾಂಡುಬಾಯಿ ಅಂತಂದು ಚಲೋ ಮಾಡ್ತಾರೆ ನೋಡ್ರಿ ಮಷಿನ್. ಡಿಗಿ 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 ಅಂತ ನೋಡ್ರಿ ಮಷಿನ್ ಹೊಂಟಿವಿ ನಾವು ಅಷ್ಟೇ. ಮತ್ತು ಅಲ್ಲಿಂದ ಒದರಿದ್ರೆ ಸ್ವಲ್ಪ ಇದನ್ನ ಮತ್ತು ಸ್ವಲ್ಪ ಅಂತ ಹಾಕ್ಕೊಂಡವ ನಿಂದಿರಿಸಿ ನೋಡ್ರಿ ಇಲ್ಲಿ ನೋಡ್ರಿ ಮಕ ನೋಡ್ರಿ ಹೆಂಗೆ ರಳೆ ನೋಡ್ರಿ ನೋಡ್ರಿ ಎಲ್ಲ ಹೀರೋ ಮಕ್ಕನ ಅದವ್ರೆಲ್ಲ ನೋಡ್ರಿ. ಓಕೆ ಫ್ರೆಂಡ್ಸ್, ಇವತ್ತಿನ ನಮ್ಮ ವ್ಲಾಗ್ ಹೀಗಿತ್ತು. ಹೇಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೂ ತಿಳಿಸಿ. ನೀವು ಕಮೆಂಟ್ ಮಾಡಿದರೆ ನಮಗೂ ಗೊತ್ತಾಗುತ್ತೆ ನಾವು ಹೇಗೆ ಮಾಡ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅಂತಂದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹೇಗೆ ಮಾಡಬೇಕು, ನಾವು ಏನು ಇಂಪ್ರೂವ್ ಆಗಬೇಕು ಅಂತಂದು. ಓಕೆ, ಮತ್ತೆ ಸಿಗೋಣ ಫ್ರೆಂಡ್ಸ್ ಒಳ್ಳೆ ವ್ಲಾಗ್ ಜೊತೆ. See you.